ಗೈಸ್, ಸೌಜಿಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಊರಿದ್ದು ಟೆಂಪಲಿದು ಬ್ಲಾಗ್ ಮಾಡಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ, ತುಂಬ ಜನ ಕಮೆಂಟ್ ಆಗ್ತಾ ಇದ್ರಿ, ಇದು ನಿಮ್ಮ ಊರಿದು ಟೆಂಪಲ್ ತೋರಿಸಿ ನಮಗೆ ಹಾಗೆ ಹೀಗೆ ಅಂತ. ಸೊ ನನಗೆ ತುಂಬ ಟೈಮಿಂದ ನಾನು ಅಂದ್ಕೊಳ್ತಾ ಇದ್ದೆ ಮಾಡಬೇಕು ಅಂತ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ನಿನ್ನೆ ನಮ್ಮ ಊರಿದು ಟೆಂಪಲನ್ನು ನಿಮಗೆಲ್ಲರಿಗೂ ತೋರಿಸಲಿಕ್ಕೆ ಅಂತ ಹೇಳಿ ನಾನು ಮಂಗಳೂರಿಂದ ಬಂದಿದ್ದೀನಿ. ಹಾಗೆ ಇವತ್ತು ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಇದೊಂದು ಬ್ಲಾಗ್ ಮಾಡುವ ಅಂತ. ಹಾಗೆ ಇವತ್ತು ಕ್ಯಾಮರಾಮ್ಯಾನ್ ಕೂಡ ನನ್ನ ಜೊತೆ ಇದ್ದಾರೆ. ಇವಾಗ ನಾವು ಟೆಂಪಲ್ ಕಡೆ ಹೋಗುವ. ನಾವಿವಾಗ ಟೆಂಪಲಿಗೆ ಹೋಗುವಾಗ ಇಲ್ಲಿ ಒಂದು ಭಟ್ರ ಮನೆ ಇದೆ ಆಯಿತಾ. ಅಲ್ಲಿ ಒಂದು ಗಾರ್ಡನ್ಸ್ ಎಲ್ಲ ಎಷ್ಟು ಚಂದ ಮೇಂಟೈನ್ ಮಾಡ್ತಾರೆ ಗೊತ್ತಾ, ತುಂಬ ಸಖತ್ತಾಗಿದೆ. ಒಂದ್ಸರಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೂ ಸ್ವಲ್ಪ ದೂರ ಇದೆ ನಮ್ಮ ಟೆಂಪಲಿಗೆ ಹೋಗಲಿಕ್ಕೆ. ನಮ್ಮ ಟೆಂಪಲಿಗೆ ಹೋಗುವಂಥ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾತಾವರಣ ತುಂಬ ಚೆನ್ನಾಗಿದೆ ಆಯಿತಾ, ತುಂಬ ಖುಷಿ ಆಗ್ತದೆ, ಒಳ್ಳೆ ಗಾಳಿ, ಚೆನ್ನಾಗಿದೆ ರೋಡೆಲ್ಲ. ನೋಡಿ ಗೈಸ್, ನಾವಿವಾಗ ಟೆಂಪಲಿನ ಹತ್ರ ಬಂದ್ವಿ. ನಾವು ಗಾಡಿಯಲ್ಲಿ ಬರಬೇಕಾದ್ರೆ ಲಾಂಗ್ ಆಯಿತಾ, ನಾವು ಸುತ್ತಾಗಿ ಬರಬೇಕು. ಒಂದು 2-3 ಕಿಲೋಮೀಟ್ರ್ ಇದೆ. ಅದೇ ನಡ್ಕೊಂಡು ಬರೋದಾದರೆ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಆದರೆ ನಡ್ಕೊಂಡು ಬರಲಿಕ್ಕೆ ಅಂದರೆ ಇದರಲ್ಲಿ ತೋಟದಿಂದಾಗಿ ಒಳಗಡೆಯಿಂದಾಗಿ ರೋಡ್ ಇದೆ, ಅಲ್ಲಿಂದಾಗಿ ಬರಬೇಕು. ನೋಡಿ 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 ನಮ್ಮ ಟೆಂಪಲಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬನ್ನಿ ಗೈಸ್, ನಮ್ಮ ಟೆಂಪಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಗೈಸ್, ನಾವಿವಾಗ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಇದ್ದೇವೆ. ಸುಬ್ರಹ್ಮಣ್ಯ ದೇವಸ್ಥಾನ ಕಲ್ಲಗದ್ದೆ, ಇದು ನಮ್ಮ ಊರಿನ ದೇವಸ್ಥಾನ ಆಯಿತಾ. ಇಲ್ಲಿ ನೂರಾರು ಭಕ್ತಾಭಿಮಾನಿಗಳು ಬರ್ತಾ ಇರ್ತಾರೆ. ಅಂದರೆ ಜಾತ್ರೆ ಟೈಮಲ್ಲೆಲ್ಲ ಜಾಸ್ತಿ ಫುಲ್ಲು ಜನ ತುಂಬಿ ತುಳುಕ್ತಾ ಇರ್ತದೆ, ಅಷ್ಟು ಜನ ಬರ್ತಾರೆ. ಹಾಗೆ ಓಕೆ, ನಾವಿವಾಗ ಟೆಂಪಲ್ ಮಾಡುವ ಬನ್ನಿ. ನೋಡಿ, ಇದು ಅಶ್ವತ್ಥ ಕಟ್ಟೆ ಅಂತ. ಇಲ್ಲಿ ಪ್ರದಕ್ಷಿಣೆ ಆಗ್ತಾರೆ ತುಂಬ ಜನ. ಒಂದು ಬಂದರೆ ಆಯಿತು. ಇವಾಗ ಹುಲ್ಲು ಬಂದಿದೆ. ಇವಾಗ ಜನವರಿ 22ರಿಂದ 24 ತನಕ ಇಲ್ಲಿ ಜಾತ್ರೆ ಇದೆ. 22ಕ್ಕೇನು ಅಷ್ಟು ಗ್ರ್ಯಾಂಡ್ ಇಲ್ಲ, 22ಕ್ಕೆ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ. 23 ಮತ್ತು 24ಗೆ ಗ್ರ್ಯಾಂಡ್ ಇದೆ ಇಲ್ಲಿ. ಆವಾಗ ಫುಲ್ಲು ನಮ್ಮ ಈ ಸಂಘದವರೆಲ್ಲ ಬಂದು ಕ್ಲೀನಿಂಗ್ ಮಾಡ್ತಾರೆ, ನಮ್ಮ ಊರಿನವರೆಲ್ಲ ಸೇರಿ ತುಂಬ ಜನ ಸೇರ್ತಾರೆ. ಆವಾಗ ಇಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಆಗ್ತದೆ. ಅಲ್ಲಿ ನಾಗದೇವರ ಒಂದು ಗುಡಿ ಇದೆ, ಬನ್ನಿ. ಇಲ್ಲಿ ಇದು ನಾಗರ ಪಂಚಮಿ ಎಲ್ಲ ಇರ್ತದೆ ಅಲ್ವಾ, ಅವತ್ತೆಲ್ಲ ಫುಲ್ಲು ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾರಲ್ಲ, ಆವಾಗ ತುಂಬ ಜನ ಇಲ್ಲಿಗೆ ಹಾಲು ತರ್ತಾರೆ. ನೋಡಿ ಗೈಸ್, ಇದು ನಾಗದೇವರ ಗುಡಿ ಇರೋದು. ಇಲ್ಲಿ ಕೂಡ ತುಂಬ ಜನ ಭಕ್ತಾಭಿಮಾನಿಗಳೆಲ್ಲ ಬರ್ತಾರೆ, ಚೆನ್ನಾಗಿರ್ತದೆ. ಇಲ್ಲಿ ಇನ್ನು ಜಾತ್ರೆ ಟೈಮಲ್ಲೆಲ್ಲ ಇಲ್ಲಿ ಫುಲ್ಲು ಸಂತೆ ಎಲ್ಲ ಆಗ್ತಾರೆ. ಈ ಸೈಡ್ ಫುಲ್ಲು ಸಂತೆ ಇರ್ತದೆ. ಮೇಲ್ಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಸಂತೆ ಎಲ್ಲ ಹಾಕಿ ಬಿಡ್ತಾರೆ. ಮತ್ತು ಇಲ್ಲಿ ಎಲ್ಲ ಜನಗಳೆಲ್ಲ ಓಡಾಡ್ತಾ ಎಲ್ಲ ಇರ್ತಾರೆ. ಹಾಗೆ ಇನ್ನು ನೆಕ್ಸ್ಟ್ ನಮ್ಮ ಟೆಂಪಲ್ ಕಡೆ ಹೋಗುವ. ಇಲ್ಲಿ ಈ ಟೆಂಪಲಿಗೆ ಮತ್ತು ನಮಗೆ ನಂಟಿರೋದು ಏನಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಏನಂತ. ಯಾಕಂದರೆ ಅಷ್ಟು ಪ್ರೀತಿ ಇದೆ ಇಲ್ಲಿ ಈ ದೇವಸ್ಥಾನದ ಮೇಲೆ. ಹಾಗೆ ಏನು ವಿಷಯ ಅಂತ ಹೇಳ್ತೀನಿ. ನೋಡಿ, ಇದೆಲ್ಲ ಇತ್ತೀಚೆಗೆ ಹಾಕಿದಾಗಿರಬೇಕು, ಚೆನ್ನಾಗಿದೆ. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಲ್ಲಗದ್ದೆ, ಇದುವೇ ನಮ್ಮ ಊರಿನ ಟೆಂಪಲ್ ಆಯಿತಾ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಯಾಕೆ ನಾವು ಬರ್ತೀವಿ, ಏನು ವಿಷಯ ಅಂತ ಹೇಳಿದರೆ, ತುಂಬ ನಾನು ಆವಾಗ ಹೇಳಿದೆಲ್ಲ, ಈ ಟೆಂಪಲಿಗೂ ನನಗೂ ತುಂಬ ನಂಟಿದೆ ಅಂತ.
ಯಾಕೆ ಅಂತ ಹೇಳಿದರೆ, ನಾನು 7th ಭಜನೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನಾವು ಶನಿವಾರ ಇಲ್ಲಿ ಈ ಟೆಂಪಲಲ್ಲಿ ಭಜನೆ ಆಗ್ತದೆ. ಹಾಗೆ ಒಂದು 5-6 ವರ್ಷನೇನು ನಾನು ಭಜನೆಗೆ ಬಂದಿದ್ದೇನೆ. ಅದರಲ್ಲಿ ಏಕ ಭಜನೆಗೆ, ನಗರ ಭಜನೆಗೆ ಎಲ್ಲದಕ್ಕೂ ನಾನು ಹೋಗ್ತಾಯಿದ್ದೆ. ಹಾಗೆ ಇದು ನಮ್ಮದೇ ಟೆಂಪಲಿನ ಥರ ಫೀಲ್ ನನಗೆ. ಹಾಗೆ ತುಂಬ ಪ್ರೀತಿ ನನಗೆ ಈ ಟೆಂಪಲ್ ಮೇಲೆ. ನಾವು ಭಜನೆ ಟೈಮಲ್ಲೆಲ್ಲ ತುಂಬ ಕೆಲಸ ಮಾಡಿದ್ದೀವಿ. ಇಲ್ಲಿ ಫುಲ್ಲು ಕ್ಲೀನಿಂಗ್, ಅದು ಇದು, ತೋರಣ, ತುಂಬಾ ಕೆಲಸ ಮಾಡಿದ್ದೀವಿ. ತುಂಬ ಕಷ್ಟಪಡ್ತೀವಿ ಇಲ್ಲಿ. ನಮ್ಮ ಊರಿದ ಟೆಂಪಲ್ ಅಲ್ಲ, ಹಾಗೆ ಅದಕ್ಕೆ ನನಗೆ ಈ ಟೆಂಪಲ್ ಅಂದರೆ ತುಂಬ ಇಷ್ಟ. ಟೆಂಪಲ್ ಕ್ಲೋಸ್ ಆಗಿದೆ, ಯಾಕಂದರೆ ಇವಾಗ ಟೈಮ್ ಬೇರೆ, ನಾವು ಮಧ್ಯಾಹ್ನ ಮೇಲೆ ಬಂದದಲ್ಲ, ಹಾಗೆ ಟೆಂಪಲ್ ಕ್ಲೋಸ್ ಆಗಿದೆ. ಜಸ್ಟ್ ನಾನು ಇಲ್ಲಿ ಫುಲ್ಲು ತೋರಿಸ್ತೇನೆ. ಇದುವೇ ನಮ್ಮ ಊರಿದ್ದು ಟೆಂಪಲ್ಲು. ನಮ್ಮ ಈ ಗ್ರಾಮದಲ್ಲಿ ಇದೊಂದೇ ಟೆಂಪಲ್ ಇರುವಂಥದ್ದು. ನೋಡಿ, ಟೈಮ್ ಬೇರೆ ಕೊಟ್ಟಿದ್ದಾರೆ ಇಲ್ಲಿ. ಬೆಳಿಗ್ಗೆ 7:30ಕ್ಕೆ, ಮತ್ತು ಮಧ್ಯಾಹ್ನ 12 ಗಂಟೆಗೆ, ಮತ್ತು ರಾತ್ರಿ 7:30ಕ್ಕೆ ಪೂಜೆ ಇರುವಂಥದ್ದು. ಭಜನೆ ಇರ್ತದೆ ಇಲ್ಲಿ. ಶನಿವಾರ ಭಜನೆ ಇರ್ತದೆ. ಅವತ್ತು ಮಾತ್ರ ಪೂಜೆ ಸ್ವಲ್ಪ ಲೇಟ್ ಆಗ್ತದೆ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಯಾವುದೆಲ್ಲ ಸೇವೆ ಇದೆ ಅಂತ ಹೇಳ್ಕೊಂಡು ಇಲ್ಲಿದೆ. ಮೊದಲೇ ನಾವು ಹೇಳಿರಬೇಕು ಭಟ್ರಿಗೆ. ಹಾಗೆ ಇದೆಲ್ಲ ನಮ್ಮ ಟೆಂಪಲಲ್ಲಿ ನಡೀತಾ ಇರ್ತದೆ. ಹಾಗೆ ಸುಬ್ರಹ್ಮಣ್ಯ ದೇವರಿಗೂ ನನಗೂ ತುಂಬ ನಂಟಿದೆ, ಯಾಕಂದರೆ ನಾನು ನಂಬುವ ದೇವರು ಸುಬ್ರಹ್ಮಣ್ಯ. ಇಲ್ಲಿಗೆ ಹೋಗ್ತಾ ಇರ್ತೀನಿ. ಮತ್ತು ಅಲ್ಲಿ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಇದೆಲ್ಲ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ನಾನು ಹೋಗ್ತಾ ಇರ್ತೀನಿ. ಅವತ್ತೆಲ್ಲ ನಾನು ಇಲ್ಲಿ ಊರಲ್ಲೆಲ್ಲ ಇರುವಾಗ ತಿಂಗಳಿಗೆ ಒಂದ್ಸರಿ ಆದರೂ ಹೋಗ್ತಾ ಇರ್ತಿದ್ದೆ. ಇವಾಗ ಸ್ವಲ್ಪ ಕಮ್ಮಿ ಆದರೂ, ಒಂದು 5-6 ತಿಂಗಳಿಗೊಮ್ಮೆ ಆದರೂ ನಾವು ಹೋಗ್ತಾ ಇರ್ತೀವಿ. ಹಾಗೆ ಪ್ರದಕ್ಷಿಣೆ ಆಗಲಿಕ್ಕೆ ಇಲ್ಲಿಗೆ ಒಂದು ರೌಂಡ್ ಬರಲಿಕ್ಕೆ. ಇಲ್ಲಿ ಜಾತ್ರೆ ಟೈಮಲ್ಲಿ ಉಂಟಲ್ಲ, ಎಂಥ ಗ್ರ್ಯಾಂಡ್ ಇರ್ತದೆ ಗೊತ್ತುಂಟಾ. ತುಂಬ ಜನ ಸೇರಿರ್ತಾರೆ. ನಾನು ಈ ಸರಿ ಜಾತ್ರೆಗೆ ಬಂದರೆ ಖಂಡಿತ ನಾನೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಜನವರಿ 23-24ಕ್ಕೆ. ನಿಮಗೆ ಕೂಡ ಟೈಮ್ ಇದ್ದರೆ ಖಂಡಿತವಾಗಲೂ ಒಂದು ಸರಿ ವಿಸಿಟ್ ಮಾಡಿ ಇಲ್ಲಿಗೆ, ಒಳ್ಳೆಯದಿರ್ತದೆ. ಮತ್ತು ಮಾರ್ಚಲ್ಲಿ ನಮ್ಮದು ಫಸ್ಟ್ ಶನಿವಾರ ಇಲ್ಲಿ ಏಕಭಜನೆ ಸ್ಟಾರ್ಟ್ ಆಗ್ತದೆ. ಏಕಭಜನೆ ಇರ್ತದೆ. ಅದಕ್ಕಿಂತ ಮುಂಚೆ ಈಗ ಜನವರಿ 27 ನಂತರ ನಗರ ಭಜನೆ ಸ್ಟಾರ್ಟ್ ಆಗ್ತದೆ. ಮನೆಗಳಿಗೆ ಹೋಗಿ ಭಜನೆ ಮಾಡಿಕೊಂಡು, ಅದು ಮಾರ್ಚ್ ಫಸ್ಟ್ ಶನಿವಾರದವರೆಗೆ ಇರ್ತದೆ. ಅದರಲ್ಲಿ ಈ ವರ್ಷ ಗ್ರ್ಯಾಂಡ್ ಇರ್ತದೆ, ಯಾಕಂದರೆ ಈ ವರ್ಷ 50ನೇ ವರ್ಷದ ಭಜನೆ ಕಾರ್ಯಕ್ರಮ ಇರುವಂಥದ್ದು. ಹಾಗೆ ಈ ವರ್ಷ ಯಾವಾಗಲೂ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಭಜನೆ ಇರ್ತದೆ. ಈ ವರ್ಷ ಮಾತ್ರ ಬೆಳಿಗ್ಗೆ 6 ಗಂಟೆಯಿಂದ ಮರುದಿನ ಬೆಳಿಗ್ಗೆ 6 ಗಂಟೆವರೆಗೆ ಇರ್ತದೆ ಏಕಭಜನೆ. ಹಾಗೆ ಎಲ್ಲರೂ ಬನ್ನಿ ಆಯಿತಾ. ಎಕ್ಸಿಟ್. ಇದೆಲ್ಲ ಟೆಂಪಲಿಗೆ ಅದಕ್ಕೆ ಟೆಂಪಲಿದ್ದು ಜಾಗ ಇದೆ ಸ್ವಲ್ಪ. ಹಾಗೆ ಅದರಲ್ಲಿ ಅಡಿಕೆ ಬನ್ನಿ ಇಲ್ಲಿ ಹಾಕಿದ್ದಾರೆ. ನಾವು ಸ್ವಲ್ಪ ಲೇಟ್ ಆಯಿತು ಬರುವಾಗ, ಹಾಗೆ ಇಲ್ಲಿ ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ. ಟೈಮಲ್ಲದ ಟೈಮಿಗೆ ಓಪನ್ ಮಾಡೋದಿಲ್ಲ ಅಲ್ಲ. ಇವಾಗ ಟೈಮು 2:30 ಗಂಟೆ ಆಗಿದೆ. ಸೊ ಹಾಗೆ ಒಳಗಡೆ ಹೋಗಲಿಕ್ಕೆ ಆಗಲ್ಲ, ಲಾಕ್ ಆಗಿದ್ದಾರೆ. ನೆಕ್ಸ್ಟ್ ಖಂಡಿತ ಒಳಗಡೆ ವೀಡಿಯೋ ಮಾಡ್ತೀನಿ. ಮತ್ತು ಯಾವ ಟೆಂಪಲಲ್ಲೂ ಕೂಡ ಒಳಗಡೆ ಎಲ್ಲ ವೀಡಿಯೋಸ್ ಮಾಡಲಿಕ್ಕೆ ಬಿಡಲ್ಲ. ಹಾಗೆ ನಾನು ಹೊರಗಿದ ಪರಿಸರವನ್ನು ನಾನು ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ನಮ್ಮ ಊರಿನ ಟೆಂಪಲ್ ಇಷ್ಟ ಆದರೆ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ನಮ್ಮ ಜಾತ್ರೆಗೆ ಬನ್ನಿ ಆಯಿತಾ. ಜಾತ್ರೆ ಇದೇ ಜನವರಿ 22, 23, 24. 23, 24ಕ್ಕೆ ಗ್ರ್ಯಾಂಡ್ ಇರ್ತದೆ ಆಯಿತಾ. ಹಾಗೆ ಖಂಡಿತವಾಗಲೂ ಎಲ್ಲರೂ ಬನ್ನಿ ಆಯಿತಾ. ಓಕೆ, ಥ್ಯಾಂಕ್ ಯು. ನೋಡಿ ಗೈಸ್, ಇದು ನಮ್ಮ ಟೆಂಪಲ್, ಇದು ಕೆರೆ. ಇವಾಗ ಕ್ಲೀನ್ ಮಾಡಲಿಲ್ಲ, ಸ್ವಲ್ಪ ಅದರಲ್ಲಿ ಪಾಚಿ ಎಲ್ಲ ಇದೆ. ಈ ಜಾತ್ರೆ ಟೈಮಿಗೆ ಫುಲ್ಲು ಕ್ಲೀನ್ ಮಾಡ್ತಾರೆ, ನೀಟಾಗಿರ್ತದೆ ಇವಾಗ ಇಲ್ಲಿ ಊರಿನವರು ಅಂತ ಮಾತ್ರ ಅಲ್ಲ ಬರೋದು, ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದಿಲ್ಲ ಅಲ್ಲ. ಹಾಗೆ ಮೈಂಟೆನೆನ್ಸ್ ಎಲ್ಲ
ಅಷ್ಟು ಕಮ್ಮಿ ಮಾಡೋದು. ಟೆಂಪಲ್ ಒಳಗಡೆ ಎಲ್ಲ ಮಾಡ್ತಾರೆ, ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಸೊ ಫಂಕ್ಷನ್ ಇರುವಾಗ ಮಾಡ್ತಾರೆ ಫುಲ್. ಇದು ನಮ್ಮ ಟೆಂಪಲಿನ ಪರಿಸರ. ಇಲ್ಲಿ ಬಂದರೆ ಏನೋ ಪಾಸಿಟಿವ್ ಫೀಲ್ ಆಗುತ್ತೆ ನಮಗೆಲ್ಲರಿಗೂ ಕೂಡ. ಹಾಗೆ ಜಾತ್ರೆ ಎಲ್ಲ ಬರುವಾಗ ನಾವು ಈ ಕಟ್ಟೆಯಲ್ಲಿ ಫುಲ್ಲು ರೌಂಡಾಗಿ ಕೂತಿರ್ತೇವೆ ಆಯಿತಾ. ಎಲ್ಲರೂ ಕೂಡ ಕೂತ್ಕೊಂಡು ಇಲ್ಲಿ ಹರಟೆ ಎಲ್ಲ ಹೊಡಿತಾ ಇರ್ತೀವಿ. ಮತ್ತು ಒಳಗಡೆ ಪ್ಲೇಸ್ ಸಾಕಾಗೋದಿಲ್ಲ, ಯಾಕಂದರೆ ದೇವರ ದರ್ಶನ ಎಲ್ಲ ಆಗ್ತಾ ಇರ್ತದಲ್ಲ. ಹಾಗೆ ಫುಲ್ಲು ಅಲ್ಲಿ ಚೇರೆಲ್ಲ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಫುಲ್ಲು ಹೊರಗಡೆ ತುಂಬ ಜನ ಇರ್ತಾರೆ. ಹಾಗೆ ಇಲ್ಲಿ ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ. ಮತ್ತು ಐಸ್ ಕ್ಯಾಂಡಿ ಅದೆಲ್ಲ ತಿನ್ನಲಿಕ್ಕೆ ಇರ್ತದಲ್ಲ. ಹಾಗೆ ಇಲ್ಲಿ ಫುಲ್ ಐಸ್ ಕ್ರೀಮ್ ಇದೆಲ್ಲ ಗಾಡಿಗಳೆಲ್ಲ ನಿಂತಿರ್ತದೆ. ಹಾಗೆ ಅಲ್ಲಿಂದ ತಂದು ನಾವು ಇಲ್ಲಿ ಕೂತ್ಕೊಂಡು ತಿಂತಾ ಇರ್ತೀವಿ. ಮತ್ತು ಫ್ರೆಂಡ್ಸ್ನವರೆಲ್ಲ ಸಿಕ್ಕಿದರೆ ಎಲ್ಲ ಹೇಳಬೇಕಂತಿಲ್ಲ ಅಲ್ಲ. ಹಾಗೆ ತುಂಬ ಜಾಲಿ ಆಗ್ತದೆ ಮಾತ್ರ ಈ ಟೆಂಪಲಲ್ಲಿ. ಜಾತ್ರೆಗೆ ಬನ್ನಿ, ನಾನು ಪದೇ ಪದೇ ಕರಿತಾ ಇರ್ತೀನಿ. ಜನವರಿ 22, 23, 24, 23-24ಕ್ಕೆ ಬನ್ನಿ. ತುಂಬ ದೂರದವರು ಅಂದರೆ 23ಕ್ಕೆ ನೈಟ್ ಇರುವಂಥದ್ದು ಇದೆ ಜಾತ್ರೆ, 24ಕ್ಕೆ ಡೇ. ಮತ್ತು 24ಕ್ಕೆ ನೈಟ್ ನಮ್ಮ ಕಲ್ಲುರ್ಟಿ ದೈವದ್ದು ನೇಮೋತ್ಸವ ಇದೆ. ಅದು ಸ್ವಲ್ಪ ದೂರ, ಅಲ್ಲಿ ಆಚೆ ಕಡೆ ಇರುವಂಥದ್ದು, ಸ್ವಲ್ಪ ದೂರ ಇದೆ. ಅಲ್ಲಿ ಬನ್ನಿ, ಖಂಡಿತವಾಗಲೂ ಎಲ್ಲರಿಗೂ ಆತ್ಮೀಯ ಸ್ವಾಗತ.